ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಆ ದೀಪ ಮನೆ ಬಿಟ್ಟು ಹೋಗದೆ ಇದ್ರು ನಿನ್ಗೇನು ಅನ್ನಿಸ್ತಿಲ್ವೇನಮ್ಮ? ಹೊಟ್ಟೆಲಿ ಬೆಂಕಿ ಬಿದ್ದಾಗ ಆಗ್ತಾ ಇದೆ. ಆದ್ರೂ ಆರಾಮಾಗಿ ಕುತ್ಕೊಂಡು ಈ ತರ ನೇಲ್ ಪಾಲಿಶ್ ಹಾಕೋತಿದೀಯಲ್ಲ. ಮತ್ತಿನ್ನೇನು ಮಾಡಬೇಕು? ನಿಮ್ಮ ಥರ ಕಿರ್ಚಾಡಿ BP ಜಾಸ್ತಿ ಮಾಡಿಕೊಂಡು ಇಲ್ಲದೆ ಇರೋ ಕಾಯಿಲೆಗಳನ್ನೆಲ್ಲ ಬರ್ಸ್ಕೋಬೇಕಾ? ಅಯ್ಯೋ, ನಂಗೆ ಯಾವುದು ಕಾಯಿಲೆ ಇಲ್ಲಮ್ಮ, ಸ್ವಲ್ಪ IBP ಇದೆ ಅಷ್ಟೇ. ಸೇಡನ್ನ ಇವತ್ತಲ್ಲ ನಾಳೆ ಬೇಕಾದರೂ ತೀರ್ಸ್ಕೋಬೋದು. ಆರೋಗ್ಯ ಹಾಳಾದರೆ ಎಷ್ಟೇ ದುಡ್ಡು ಕೊಟ್ಟರು ಅದು ವಾಪಸ್ ಬರಲ್ಲ. ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ದೆ ಆರಾಮಾಗಿದ್ದೀಯಾ? ನೋಡೋರ ಕಣ್ಣಿಗೆ ನಾನು ತುಂಬ ಕೂಲಾಗಿದ್ದೀನಿ ಅಂತ ಅನ್ನಿಸ್ಬೋದು, ಆದರೆ ನನ್ನ ತಲೆ ಒಳಗೆ ಅವಳನ್ನ ಈ ಮನೆಯಿಂದ ಹೇಗೆ ಕಳಿಸ್ಬೇಕು ಅನ್ನೋದೇ ಓಡ್ತಾ ಇರುತ್ತೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀಯಾ? ಗೊತ್ತಿಲ್ಲ. ಆ ದೀಪನ್ ವಿರುದ್ಧ ನೀನ್ ಏನ್ ಖತರ್ನಾಕ್ ಐಡಿಯಾ ಮಾಡಿದ್ರು ಅದೇನು ವರ್ಕೌಟ್ ಆಗಲ್ಲ ಅನ್ಸುತ್ತೆ. ಹೇಗೆ ಹೇಳ್ತೀರಾ? ಇನ್ನೇನ್ ಮತ್ತೆ ಟಾಸ್ಕ್ ಸೋಲ್ಸಿ ಅವಳನ್ನ ಮನೆಯಿಂದ ಹೊರಗೆ ಹಾಕ್ಬೇಕು ಅಂತ ಅನ್ಕೊಂಡಿದ್ದೆ. ಅತ್ತೆ ಅದಕ್ಕೂ ಕಲ್ಲು ಹಾಕಿದ್ರಲ್ಲ. ಅದ್ಯಾವುದೋ ಫೇಕ್ ಕಾಲೇಜ್ ಹೆಸರು ಹೇಳಿ ಅವಳ ಕೈಯಲ್ಲಿ 3 ದಿನದಲ್ಲಿ 500 ಯೂನಿಫಾರ್ಮ್ ಹೊಲಿಸ್ಬೇಕು ಅಂತ ಅಗ್ರಿಮೆಂಟ್ಗೆ ಸೈನ್ ಹಾಕಿಸ್ಕೊಂಡ್ವಿ. ಅವಳ ಕೈಯಲ್ಲಿ ಆಗಲ್ಲ, ಅವಳ ಮರ್ಯಾದೆ ಹೋಗುತ್ತೆ ಅನ್ಕೊಂಡ್ರೆ ಅಲ್ಲಿ ಚಿರು ಬಂದು ಅವಳಿಗೆ ಸಪೋರ್ಟ್ ನಿಂತ್ಕೊಂಡ. ಇಲ್ಲೂ ಕೂಡ ನಿನ್ನ ಐಡಿಯಾ ಫೇಲ್ ಆಗೋಯ್ತು. ಹೀಗೆ ಆದ್ರೆ ಭವಿಷ್ಯದಲ್ಲಿ ಅವಳು ನಿನ್ ಜಾಗಕ್ಕೆ ಬಂದು ಕೂತ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ನೀವು ಯಾರ ಬಗ್ಗೆ ಏನ್ ಬೇಕಾದ್ರೂ ಮಾತಾಡಿ, ಆದ್ರೆ ನನ್ನ ಬಗ್ಗೆ ಮಾತಾಡಕ್ ಮುಂಚೆ ಯೋಚನೆ ಮಾಡಿ ಮಾತಾಡ್ಬೇಕು. ನಾನೇ ಈ ಮನೆ ಸೊಸೆ ಅಂತ ಮೆರಿತಾ ಇರೋ ಆ ದೀಪಂಗ್ ಒಂದು ಗತಿ ಕಾಣಿಸಿ ಅವಳನ್ನ ಚಿರುನ ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರಿ. ನೋಡಿ, ಅಣ್ಣ, ಏನು ನೀವ್ ಯಾಕೆ ಈ ಕೆಲಸ ಮಾಡ್ತಿದ್ದೀರಾ? ಹೊಟ್ಟೆ ಪಾಡು ಮೇಡಮ್. ನೀವ್ ನೋಡಕ್ ಓದಿರೋರ್ ತರ ಇದ್ದೀರಾ. ಬೇರೆ ಎಲ್ಲಾದ್ರೂ ಕೆಲ್ಸಕ್ಕೆ ಯಾಕೆ ಟ್ರೈ ಮಾಡ್ಬಾರ್ದು? ಹಣೆ ಬರ ಮೇಡಮ್, ಯಾವ ಕೆಲಸ ಆದ್ರೇನು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಬೇಕಾದ್ರೆ ಏನು ಸಿಕ್ಕಿದ್ರು ಮಾಡಲೇಬೇಕು. ನೀವ್ ಹೂ ಅಂದ್ರೆ ಬೇರೆ ಕಡೆ ಕೆಲ್ಸಕ್ಕೆ ನಾನೇ ರೆಕಮೆಂಡ್ ಮಾಡ್ತೀನಿ. ಏನು ಬೇಕಾಗಿಲ್ಲ ಮೇಡಮ್, ಸದ್ಯಕ್ಕೆ ಇದೇ ಕೆಲಸದಲ್ಲಿ ನೆಮ್ಮದಿ ಇದೆ. ಯಾವ ಊರು ನಿಮ್ದು? ಇದೇ ಊರು. ನೀವೆಲ್ಲಿ ಕೆಲಸ ಮಾಡ್ತಿರೋದು ನಿಮ್ ಮನೆಯವರೆಲ್ರಿಗೂ ಗೊತ್ತಾ? ಇದೆಲ್ಲ ನಿಮಗೆ ಯಾಕೆ ಮೇಡಮ್? ಕಾಫಿ ಆರೋಗುತ್ತೆ, ಸುಮ್ಮನೆ ಕುಡೀರಿ. ಹೌದು, ನಿಮಗೆ ಮದುವೆ ಆಗಿದೆಯಾ? ಇಲ್ಲ. ಯಾಕೆ? ಬೇರೆ ಜನ ಇದ್ದಾಗ ಬೇರೆಯವ್ರ ಜೊತೆ ಸ್ವಲ್ಪ ನೋಡ್ಕೊಂಡು ನಡ್ಕೊಳ್ಳಿ. ಏನು ಹೇಳ್ತಿದ್ದೀರಾ? ಯೋಚನೆ ಮಾಡಿ, ಅರ್ಥ ಆಗುತ್ತೆ.